ಅಯ್ಯೋ ಫ್ರೆಂಡು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು. ಅಯ್ಯೋ ರಾಜ್ಕುಮಾರ್ ಅಂತರ ಕಾಣ್ತಿದ್ಯಾ ನನ್ನ ಫ್ರೆಂಡು ಅಂದ್ರೆ. ಆಮೇಲೆ ಭಾಗ್ಯನೂ ಅಷ್ಟೇ, ತುಂಬಾ ಚೆನ್ನಾಗಿ ತಯಾರಾಗಿದ್ದಾಳೆ. ಅಯ್ಯೋ ನೀನ್ ನಾಚ್ಕೋತಿದ್ಯಾ ಫ್ರೆಂಡು. ಆಹಾ, ಈಗ್ಲೇ ನಿನ್ ಪ್ರೀತಿ ಹೇಳ್ಕೊಂಡ್ಬಿಡ್ತೀಯಾ ಗೆಳತಿ? ಬಾ ಫ್ರೆಂಡ್. ಅರೆ ಅದೇ ಸರ್ಪ್ರೈಸು, ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದು ಸೂಟ್ ಗಿಟ್ ಹಾಕೊಂಡು. ಏನ್ ಅಂಕಲ್, ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹೊರಗಡೆ ಹೋಗ್ತಾ ಇದ್ದೀರಾ? ಹೌದು ಹೌದು, ನನ್ನ ಫ್ರೆಂಡು ಮತ್ತೆ ಭಾಗ್ಯ ಹೋಗ್ತಾ ಇದ್ದಾರೆ. ಏನೋ ಭಾಗ್ಯ ಆಚೆ ಹೋಗ್ತಿದ್ದಾಳ? ಯಾವ ಕಡೆ? ಅದು ಮೀಟಿಂಗ್ ಇದೆ. ದೊಡ್ಡ ಕಡೆಯಿಂದ ಕ್ಯಾಟ್ರಿಂಗ್ ಆರ್ಡರ್ ಬಂದಿದೆ, ಅದರದ್ದು ಮೀಟಿಂಗ್ ಇದೆ. ಅವ್ರು ತುಂಬಾ ಶ್ರೀಮಂತರಂತೆ, ಡೈಲಿ ಕ್ಯಾಟ್ರಿಂಗ್ ಬೇಕಂತೆ. ಅದಕ್ಕೆ ಆದಿಗೂ ಭಾಗ್ಯ ಇಬ್ರು ಒಟ್ಟಿಗೆ ಹೋಗಿ ಮೀಟಿಂಗ್ ಹೋಗ್ಬೇಕು ಅಲ್ವಾ ಫ್ರೆಂಡ್? ಹೌದು ಹೌದು ಫ್ರೆಂಡ್, ಇನ್ನೇನ್ ಭಾಗ್ಯ ಬಂದ್ಬಿಡ್ತಾಳೆ. ಭಾಗ್ಯ ಬೇಗ ಬಾಮ್ಮ, ತಡ ಆಗ್ತಿದೆ. ಅಮ್ಮ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ. ಭಾಗ್ಯ ದೇವತೆ ತರ ಕಾಣ್ತಾ ಇದೀಯ. ಸರಿ ಸರಿ, ಹೊರಡಿ, ಇಬ್ರು ಹೊರಡಿ, ತಡ ಆಗತ್ತೆ. ದೇವ್ರೆ, ಇವತ್ತೊಂದ್ ದಿವ್ಸ ನಾನು ಅನ್ಕೊಂಡಿದ್ದ ಆಗ್ಲಿ ದೇವ್ರೆ. ಇವಾಗ ಭಾಗ್ಯ ಹತ್ರ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಛೇ, ನನ್ನ ಲೈಫಲ್ಲೇ ಇಷ್ಟು ಭಯ ಯಾವತ್ತೂ ಆಗಿರ್ಲಿಲ್ಲ. ಆದಿವ್ರೆ, ಯಾರೋ ದೊಡ್ಡ ಕ್ಲೈಂಟ್ ಅಂತ ಹೇಳ್ತಾ ಇದ್ರು ಅತ್ತೆ. ಯಾರದು? ಇದ್ದಕ್ಕಿದ್ದ ಹಾಗೆ ಮೀಟಿಂಗ್ ಫಿಕ್ಸ್ ಮಾಡ್ಬಿಟ್ರಾ? ಹಾ, ಹೌದು ಭಾಗ್ಯ. ಯಾರದು? ಭಾಗ್ಯ, ಎಲ್ಲ ಎಲ್ಲ ಗೊತ್ತಾಗುತ್ತೆ, ಬನ್ನಿ. ಹೇಗೂ ಆ ಕ್ಲೈಂಟ್ ಇರೋ ಜಾಗಕ್ಕೆ ಹೋಗೋವರೆಗೂ ಸಮಯ ಇದೆ ಅಲ್ವಾ? ಕಾಮತ್ ಮಾವ ಹೇಳಿರೋ ವಿಷಯನ ಆದಿ ಅವ್ರಿಗೆ ಹೇಳ್ಬಿಡ್ಲಾ? ಹಾಗೇನಾದ್ರೂ ಹೇಳಿದ್ರೆ ಇವ್ರ ಮೂಡ್ ಆಫ್ ಆಗ್ಬಿಡ್ಬೋದಾ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಇಲ್ಲ, ನಾನ್ ಮಾತಾಡದೆ ಇದ್ರೆ ಮಾವ ನನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಹಾಳು ಮಾಡ್ದಾಗತ್ತೆ. ಅದೇನಾದ್ರೂ ಆಗ್ಲಿ, ಆದಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಮದ್ವೆಗೆ ಒಪ್ಪಿಸ್ತೀವಿ. ಹೌದು, ನಾನೇನಾದ್ರೂ ಹೇಳಿದ್ಮೇಲೆ ಆದಿಯವರು ಮದ್ವೆ ಬೇಡವೇ ಬೇಡ ಅಂತ ಹೇಳ್ಬಿಟ್ರೆ ನಾನೇನ್ ಹೇಳಿ? ಭಾಗ್ಯ ಅವ್ರ ಹತ್ರ ಹೇಗ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಅವ್ರ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದ್ರೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊತೀನಿ ಅಲ್ವಾ? ಹಾಗಂತ ನಾನು ಹೇಳ್ದೇ ಇದ್ರೆ ನನ್ನ ಮನ್ಸು ಕೇಳಲ್ಲ. ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ಆದಿಯವ್ರೆ, ಏನಾಯ್ತು?
ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಿ? ಅದು ಸೆಕೆ ಸೆಕೆ ಆಗ್ತಿದೆ ಭಾಗ್ಯ. ಏನು ಸೆಕೆನಾ? ಇವಾಗ ಬೆಂಗಳೂರಲ್ಲಿ ಅದು ರಾತ್ರಿ ಹೊತ್ತಲ್ಲಿ ಸೆಕೆ ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ನೀವೇ ಅನ್ಸುತ್ತೆ. ಅಜ್ಜಿ, ಅಮ್ಮ 12 o'clock ಮುಂಚೆ ಬರ್ತಾಳೆ ತಾನೆ? ನಾನ್ ವಿಶ್ ಮಾಡ್ಬೇಕು. ಅಜ್ಜಿ ಬರ್ತಾಳೆ ಬರ್ತಾಳೆ. ಮೀಟಿಂಗ್ ಅಂದ್ರೆ ಇಷ್ಟೊತ್ತಾಗತ್ತ ಮೀಟಿಂಗು? ನಾನ್ ಇವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಬರ್ತಾಳೆ, ಇನ್ನೇನ್ ಬಂದ್ಬಿಡ್ತ. ನಿಮ್ಗೇನ್ರಿ ಆಯ್ತು? ಮುಖ ಯಾಕೆ ಉಪ್ಪಂತ ಊದಿಸ್ಕೊಂಡ್ ಕೂತಿದ್ದೀರಾ? ಇನ್ನೇನ್ ಮಾಡ್ಲಿ ಬಿಕ್ತಿಯಮ್ಮ, ಮನೆ ಹೆಣ್ಮಗಳನ್ನ ಇಷ್ಟೊತ್ತಿಗೆ ಬೀದಿಲಿ ಕಳ್ಸಿದಿರಲ್ಲ. ಅಲ್ಲ, ನಾಳೆ ಹೋಗಿದ್ರೆ ಏನಾಗ್ತಿತ್ತು ನಿಮ್ಗೆ? ನೋಡಿ ಸುನಂದ, ಕೆಲಸ ನಮ್ಮನ್ನು ಹುಡ್ಕೊಂಡ್ ಬಂದಿದೆ, ನಾವ್ ಅದನ್ನ ಕಾಲಿಂದ ಒದಿಬಾರ್ದು, ಅದು ತಪ್ಪಾಗತ್ತೆ. ಅದಕ್ಕೆ ಕಳ್ಸಿದ್ನಪ್ಪ. ನೋಡಿ ಸುನಂದ, ನೀವು ನನ್ ಸೊಸೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅವಳು ಬರ್ತಾಳೆ. ಆದಿಯವ್ರೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ಗೆಲ್ಲ ಗೊತ್ತಾಗುತ್ತೆ, ಬನ್ನಿ. ಅಲ್ಲ ಆದಿಯವ್ರೆ, ಅದು ಯಾವ್ದೋ ಕ್ಲೈಂಟ್ ಮೀಟಿಂಗ್ ಅಂದ್ರಿ, ಮತ್ತೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಹೇಳಿ? ಈಗ ಹೇಳ್ತಿರೋ ಇಲ್ವೋ ನೀವು? ನೀವೀಗ ಹೇಳಲಿಲ್ಲ ಅಂದ್ರೆ ನಾನು ಎಲ್ಗೂ ಬರಲ್ಲ. ಭಾಗ್ಯ ಅವರೇ, ಆಕ್ಚುಲಿ ಮೀಟಿಂಗ್ ಇಲ್ಲ, ಏನೂ ಇಲ್ಲ. ಆಕ್ಚುಲಿ ಭಾಗ್ಯ ಯಾವತ್ತಾದ್ರೂ ಒಂದಿನ ಬೆಟ್ಟದ ಮೇಲೆ ಕೂತ್ಕೊಂಡು ಬೆಳದಿಂಗಳಲ್ಲಿ ಇಡೀ ಸಿಟಿನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಆ ಆಸೆನ ಈಡೇರಿಸ್ಬೇಕು ಅಂತ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ಅದೇವ್ರೆ, ಏನು ಹೇಳ್ತಿದ್ದೀರಿ ನೀವು? ಎಸ್, ಇನ್ ಸ್ವಲ್ಪ ಹೊತ್ತಾದ್ರೆ ನಿಮ್ ಬರ್ತಡೇ ಬರುತ್ತಲ್ಲ ಭಾಗ್ಯ. ನಿಮ್ಮನ್ನ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ ಭಾಗ್ಯ. ನೀವು ಯಾವತ್ತೂ ನನಗಿದ್ ಬೇಕು ಅದು ಬೇಕು ಅಂತ ಆಸೆ ಪಟ್ಟವರೇ ಅಲ್ಲ. ತುಂಬಾ ಫೋರ್ಸ್ ಮಾಡಿ ಕೇಳಿದಕ್ಕೆ ನಿಮ್ ಮನ್ಸಲ್ಲಿರೋ ಆಸೆನ ನನ್ನ ಹತ್ರ ಹೇಳ್ಕೊಂಡ್ರಿ. ಏನು ತುಂಬಾ ದೊಡ್ಡ ಆಸೆ ಏನೂ ಅಲ್ಲ. ಒಂದಿನ ರಜಾ ಬೇಕು, ಒಂದಿನ ಬೆಳದಿಂಗಳಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಇಡೀ ಸಿಟಿನ ನೋಡ್ಬೇಕು ಅಂತ ಅಷ್ಟೇ. ನಿಮ್ ವೆಲ್ ವಿಷರ್ ಆಗಿ ಇಷ್ಟು ಚಿಕ್ಕ ಆಸೆನೂ ಈಡೇರಿಸಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಭಾಗ್ಯ, ಎಂಜಾಯ್ ಯೋರ್ ಡೇ. ಅರೆ, ಏನ್ ಮುಖ ನೋಡ್ತಾ ಇದ್ದೀರಾ? ಇಲ್ಲಿ ನೀವು ಯಾವ ಟೆನ್ಷನ್ ನೋವು ಇಟ್ಕೋಬೇಕಾಗಿಲ್ಲ. ನೀವಾಗಿರ್ಬೋದು. ಪ್ರತಿದಿನ ಬೇರೆಯವ್ರಿಗೋಸ್ಕರ ಬದುಕೋರು ನೀವು. ಇವತ್ತೊಂದಿನಾದ್ರೂ ನಿಮಗೋಸ್ಕರ ನೀವು ಬದುಕಿ ಪ್ಲೀಸ್. ಕುಸುಮ, ಕುಸುಮ, ಏನ್ ಕುಸುಮ ಇದು? ನೀನೇ ಭಾಗ್ಯನ ಮೀಟಿಂಗ್ ಕಳಿಸಿ ನೀನೀಗ ಟೆನ್ಷನ್ ಕೂತ್ರೆ
ನಾನು ಏನು ಅನ್ಕೊಳ್ಬೇಕು ಹೇಳು? ರೀ ಅದು ಅಂತ ಇಂಥ ಮೀಟಿಂಗ್ ಅಲ್ಲ, ಅದು ದೊಡ್ಡ ಮೀಟಿಂಗ್ ಅಲ್ವಾ, ಅದಕ್ಕೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಕುಸುಮ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ? ರೀ ಅವಳು ಇದೇ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳ? ಇಲ್ಲ ತಾನೆ, ಮೀಟಿಂಗ್ ಹೋಗಿದ್ದಾಳೆ, ಬರ್ತಾಳೆ. ನೀವ್ ಒಂದ್ ಕೆಲ್ಸ ಮಾಡಿ, ನೀವ್ ಹೋಗಿ ಮಲ್ಕೊಳ್ಳಿ, ನಾನು ಆಮೇಲೆ ಎಬ್ಬಿಸ್ತೀನಿ. ಅಲ್ಲ ಕುಸುಮ, ನಾವಿರೋದು ಸುನಂದ ಮನೇಲಿ, ಬೀಗ್ರ ಮನೇಲಿ. ಅವರಿಗೆ ಮುಜುಗರ ಮಾಡೋ ಸರಿನಾ? ಅಯ್ಯೋ ದೇವ್ರೆ, ಮುಜುಗ್ರ ಆಗುವಂತದ್ದು ನಾನೇನ್ರಿ ಮಾಡಿದೆ? ಅಲ್ಲ ಕುಸುಮ, ಇಷ್ಟೊತ್ತಲ್ಲಿ ಭಾಗ್ಯನ ಹೊರಗಡೆ ಕಳಿಸಿದ್ಯಾ, ಎಲ್ಲಿಗೆ ಅಂತ ಕೇಳಿದ್ರೆ ಮೀಟಿಂಗು ಅದು ಇದು ಅಂತ ಹೇಳ್ತಾ ಇದ್ಯಾ. ಅವಳು ನೋಡಿದ್ರೆ ಇನ್ನೂ ಮನೆಗೆ ಬಂದಿಲ್ಲ. ಕುಸುಮ, ನೀನೇನೋ ಮುಚ್ಚಿಡ್ತಾ ಇದ್ಯಾ ಅಂತ ನನಗೆ ಅನುಮಾನ. ಹಾಗೇನಾದ್ರು ಇದ್ರು ಹೇಳು ಕುಸುಮ. ರೀ ಏನಿದ್ರು ನನ್ನ ಹತ್ರ ಹೇಳ್ಬೋದಾ ಅಂತಿದ್ದೀರಲ್ಲ, ನಾನು ಏನು ಮುಚ್ಚಿಟ್ಟಿಲ್ಲ ರೀ. ನಾನು ಏನೇ ಮಾಡಿದ್ರು ಅದು ನಮ್ ಭಾಗ್ಯನ್ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ. ಅವಳನ್ನ ಒಂದು ಹೊಸ ಜೀವನಕ್ಕೆ ಸಿದ್ಧ ಮಾಡ್ತಿದ್ದೀನಿ. ಇದರಿಂದ ಅವಳ ಜೀವನದಲ್ಲಿ ಖಂಡಿತ ದೊಡ್ಡ ತಿರುವು ಸಿಗುತ್ತೆ. ನೀನ್ ಹೇಳ್ತಾ ಇರೋದು ನೋಡಿದ್ರೆ ಅವಳು ಮೀಟಿಂಗ್ ಹೋದಾಗಿಲ್ಲ. ಹೌದು ರೀ, ಅವಳು ಮೀಟಿಂಗ್ ಹೋಗಿಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾಳೆ? ಆದಿ ಯಾಕೆ ಅವಳ ಜೊತೆ ಹೋಗಿದ್ದಾನೆ? ಯಾಕೆಂದ್ರೆ ಆದಿ ಭಾಗ್ಯನ ಇಷ್ಟಪಡ್ತಾ ಇದ್ದಾನೆ. ಕುಸುಮ, ಏನ್ ಹೇಳ್ತಾ ಇದೀಯ ನೀನು? ಹೌದು ರೀ, ಇರೋದನ್ನೇ ಹೇಳ್ತಾ ಇದ್ದೀನಿ. ಆದಿ ನಮ್ ಭಾಗ್ಯನ ಮನ್ಸಾರೆ ಇಷ್ಟಪಡ್ತಿದ್ದಾನೆ. ಅದಕ್ಕೆ ಇವತ್ ನಿನ್ ಮನ್ಸಲ್ಲಿರೋ ಪ್ರೀತಿನ ಭಾಗ್ಯಾಗ್ ಹೇಳ್ಕೊ ಅಂತ ನಾನೇ ಕಳ್ಸಿದ್ದೀನಿ. ನಂಗೆ ಗೊತ್ತು ರೀ, ನಿಮಗೆ ಇದನ್ನೆಲ್ಲ ಅರ್ಗಿಸ್ಕೊಳಕ್ಕೆ ಕಷ್ಟ ಆಗತ್ತೆ ಅಂತ. ಆದ್ರೆ ಭಾಗ್ಯನ್ ಜೀವನ ದೃಷ್ಟಿಕೋನದಿಂದ ನೀವು ಒಂದ್ಸಲ ಯೋಚನೆ ಮಾಡಿ. ಭಾಗ್ಯ ಎಷ್ಟ್ ದಿನ ಅಂತ ನಮ್ಗೋಸ್ಕರ ಬದುಕ್ತಾಳೆ. ಅವಳಿಗೆ ಆದ ಜೀವನ ಇದೆ ಅಲ್ವಾ, ಪಾಪ ಅವಳದನ್ನ ಅನುಭವಿಸ್ಬೇಕಲ್ವಾ. ನಮ್ ಕಣ್ ಮುಂದೆನೆ ನಮ್ಮ ಮಗನಿಂದ ಅವಳ ಜೀವನ ಹಾಳಾಗಿದೆ ಅಂದ್ಮೇಲೆ ಅವಳ ಜೀವನನ ಸರಿ ಮಾಡೋದು ನಮ್ ಕರ್ತವ್ಯ ಅಲ್ವೇನ್ರಿ? ಅವಳ ಜೀವನ ರಂಗ್ ಕಳ್ಕೊಂಡ್ಬಿಟ್ಟಿದೆ ರೀ. ಅದಕ್ಕೆ ಬಣ್ಣ ತುಂಬೋ ಕೆಲ್ಸ ನಾವು ಮಾಡ್ಬೇಕಲ್ವಾ? ರೀ, ನಾನ್ ಮಾಡ್ತಿರೋದು ಇದು ಸರಿ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಾ ಮಾಡ್ದೆ. ಕುಸುಮ, ನೀನೇನು ಹೀಗೆ ಯೋಚನೆ ಮಾಡ್ತಾ ಇದ್ದೀಯ, ಆದ್ರೆ ಅದಕ್ಕೆ ಭಾಗ್ಯ ಒಪ್ಕೋಬೇಕಲ್ಲ. ಒಪ್ಕೋತಾಳೆ ರೀ, ಭಾಗ್ಯ ಖಂಡಿತ ಇದಕ್ಕೆ ಒಪ್ಕೋತಾಳೆ. ಆ ನಂಬಿಕೆ ನನಗೆ. ನಿನ್ಗೇನು ಆಗಲ್ಲ ತಂಡವ್, ನಿನ್ನ ನಾನು ಉಳಿಸ್ಕೊಳ್ತೀನಿ ತಂಡವ್. ತಂಡವ್ ನಿನ್ಗೇನು ಆಗಕ್ ಬಿಡಲ್ಲ. ತಂಡವ್ ಕುತ್ಕೋ. ಡಾಕ್ಟರ್, ಡಾಕ್ಟರ್, ತಂಡವ್ ಏನು ಆಗಲ್ಲ. ತಂಡವ್ ಸರ್, ಏನಾಯ್ತಮ್ಮ? ಸರ್ ನನ್ ಗಂಡ ಪ್ರೆಷರ್ ಅಲ್ಲಿ ಪಾಯ್ಸನ್ ಕುಡಿದ್ಬಿಟ್ಟಿದ್ದಾನೆ. ಯಾಕೆ ಹಿಂಗ್ ಮಾಡ್ಕೊಂಡ ಅಂತ ಒಂದು ಅರ್ಥ ಆಗ್ತಿಲ್ಲ ಸರ್. ತಂಡವ್ ನಿನ್ಗೆ ಏನಾದ್ರೂ ನಾನು ನಿನ್ ಜೊತೆಲಿ ಇರ್ತಿದ್ದೆ ತಾನೆ, ಯಾಕೋ ಹೀಗ್ ಮಾಡ್ಕೊಂಡೆ? ನನಗೆ ಕೈ ಕಾಲ ಆಡ್ತಿಲ್ಲ ಗೊತ್ತಾ? ಮೇಡಮ್ ಪ್ಲೀಸ್ ಕಂಟ್ರೋಲ್, ಆರಾಮಾಗಿರಿ, ಏನು ಆಗೋದಿಲ್ಲ. ಇದು ಸೂಸೈಡ್ ಅಟೆಂಪ್ಟ್, ಪೊಲೀಸರನ್ನ ಕರಿಬೇಕಾಗುತ್ತೆ. ಸರಿ ಸರ್, ನಾನು ಈಗಲೇ ಇನ್ಫಾರ್ಮ್ ಮಾಡ್ತೀನಿ. ಸರಿ, ಇನ್ಫಾರ್ಮ್ ಮಾಡಿ ಅದೇನಿದೆ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೇಳಿ. ಪರವಾಗಿಲ್ಲ, ಸೆಕ್ಟರ್ ತಗೋ.
ದೇವ್ರೆ, ನಿಜವಾಗ್ಲೂ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ತಿದ್ದೀರಿ. ಅದಕ್ಕೆ ಈಗ ನನ್ಗೆ ಇನ್ ಮುಂದೆ ಏನಾದ್ರೂ ನನ್ನ ಆಸೆಗಳನ್ನ ಹೇಳ್ಕೊಳ್ಬೇಕೋ ಹೇಳ್ಕೊಳ್ಬಾರ್ದು ಅಂತ ಭಯ ಆಗ್ತಿದೆ. ನಾನು ಇದುವರೆಗೂ ಯಾವತ್ತೂ ಕೂಡ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡವಳೆ ಅಲ್ಲ ಗೊತ್ತಾ. ನನ್ಗದು ಇಷ್ಟನೂ ಆಗಲ್ಲ. ಆದ್ರೆ ನೀವು ನನಗೆ ಇಷ್ಟೆಲ್ಲ ಸಮಯನ ಕೊಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಾಗ್ಯ, ಇದು ನಿಮ್ ಬರ್ತಡೆಗೆ ಅಂತ ಮಾತ್ರ ಮಾಡಿದ್ದಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ಸ್ವಾರ್ಥನ? ಏನಾದ್ಯವ್ರೆ ಅದು? ಅದೇ ಭಾಗ್ಯ, ಒಂದ್ 2 ದಿನದಿಂದ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳ್ತಾ ಇದ್ನಲ್ಲ, ಅದನ್ನ ಈಗ ಹೇಳ್ತೀನಿ. ಸರಿ ಆದ್ಯವ್ರೆ, ಅದೇನು ಅಂತ ಹೇಳಿ. ನೀವ್ ಹೇಳಿದ್ಮೇಲೆ ನಾನು ಒಂದ್ ಮುಖ್ಯವಾದ ವಿಷಯ ಹೇಳೋದಿದೆ. ಹೇಳ್ತೀನಿ. ದೇವ್ರೆ, ಏನಾಗಿದ್ಯೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಅಲ್ಲ, ಆದಿ ಪ್ರೀತಿ ಹೇಳ್ಕೊಂಡ, ಭಾಗ್ಯ ಒಪ್ಕೊಂಡ್ಲ, ಏನಾಗಿರ್ಬೋದು? ದೇವ್ರೆ, ಭಾಗ್ಯ ಒಪ್ಕೊಳ್ಳಿ. ಅವಳೇನಾದ್ರೂ ಒಪ್ಕೊಂಡ್ರೆ ಅವಳ ಹೊಸ ಜೀವನ ಇವತ್ತಿಂದಾನೇ ಶುರು ಆಗತ್ತೆ. ಅಜ್ಜಿ, ಅಮ್ಮ ಇನ್ನೂ ಬಂದಿಲ್ವಾ? ಎಷ್ಟೊತ್ತಾಗತ್ತವಳು ಬರಕ್ಕೆ? ಬರ್ತಾಳೆ ಚಿನ್ನ, ಇನ್ನೇನ್ ಬಂದ್ಬಿಡ್ತಾಳೆ. ಇದು ಎಂಥ ಕೆಲ್ಸ ಆಯ್ತಪ್ಪ. ಯಾಕೋ ತುಂಬಾ ಭಯ ಆಗ್ತಿದೆ. ಏನಾಗಿದೆ ಅಂತ ನಾನೇ ಹೇಗ್ ತಿಳ್ಕೊಳ್ಳೋದು? ಬೆರಳು ತೋರ್ಸೋಣ. ಬೆರಳು ಮುಟ್ಟಿದ್ರೆ ಇದು ಆಗಲ್ಲ ಅಂತ, ಮಧ್ಯದ ಬೆರಳು ಮುಟ್ಟಿದ್ರೆ ಯಶಸ್ಸಾಗತ್ತೆ ಅಂತ. ತನ್ಮಯ್ಯನೇ ಕೇಳೋಣ. ಮಕ್ಕಳು ದೇವ್ರ ತರ ಅಂತಾರೆ. ತನ್ಮಯ್, ಇದೆರಡರಲ್ಲಿ ಯಾವ್ದಾದ್ರೂ ಒಂದು ಬೆರಳು ಮುಟ್ಟು. ಯಾಕಜ್ಜಿ? ಮುಟ್ಟು ಅಂತ ಹೇಳ್ತಿದ್ದೀನಲ್ಲ, ಮುಟ್ಟು ನೀನು. ನಾನು ಅನ್ಕೊಂಡ ಹಾಗೆ ಆಗತ್ತೆ. ಏನ್ ಅನ್ಕೊಂಡಿದ್ರಿ ಅಜ್ಜಿ? ಅದು ಭಾಗ್ಯ ಹೋಗಿದಾಳಲ್ಲ ಆ ಕೆಲ್ಸ, ಅದಕ್ಕೆ ಯಶಸ್ಸು ಸಿಗತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಏನಂತ ಬಂತ? ಯಶಸ್ಸು ಸಿಗತ್ತೆ ಅಂತ ಬಂತು. ಆದಿಯವ್ರೆ, ಯಾಕೆಷ್ಟು ಒದ್ದಾಡ್ತಿದ್ದೀರಿ? ಏನು ಅಂತ ಹೇಳ್ಬಾರ್ದಾ? ಬೇಡ ಬೇಡ, ಒಂದ್ ಕೆಲಸ ಮಾಡಿ, ನೀವು ಮೊದಲು ಆ ವಿಷಯನ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಆದಿಯವ್ರೆ, ನೀವೇ ಮೊದ್ಲು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ನೋ ಭಾಗ್ಯ, ನೀವು ಹೇಳಿ, ಅಷ್ಟೊತ್ತಿಗೆ ನಾನು ಪ್ರಿಪೇರ್ ಆಗ್ತೀನಿ. ಸರಿ. ಅದು ಆದಿಯವ್ರೆ, ಅದು ನಾನು ನಿಮ್ ಭಾಗ್ಯವ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವೇನು ಹೇಳ್ಬೇಕು ಅಂತಿದ್ದೀರೋ ಅದನ್ನು ಓಪನ್ ಆಗಿ ಹೇಳಿ, ನಾನೇನು ತಿಳ್ಕೊಳ್ಳಲ್ಲ. ಸರಿ, ಹೇಳ್ತೀನಿ. ನಾನು ನಿಮ್ಮ ಹತ್ರ ಹೇಳ್ಬೇಕು ಅಂತ ಒದ್ದಾಡ್ತಿದ್ದ ವಿಷಯ ಮದುವೆ ವಿಷಯ.